ಬೆಂಗಳೂರಿನಲ್ಲಿ ನಡೆದ ಒಂದು ನೈಜ ಕಥೆ. ಕರ್ನಾಟಕದ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಊರಿನ ಕೊನೆಯಲ್ಲಿ ಒಂದು ಪುಟ್ಟ ಗುಡಿಸಲು. ಆ ಗುಡಿಸಲಿನಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ 3 ಜನ ಇದ್ದರು. ಮನೆಯ ಯಜಮಾನ ಸಿದ್ದಪ್ಪ, ಅವರ ಪತ್ನಿ ಯಶೋಧ ಮತ್ತು ಅವರಿಬ್ಬರ ಪ್ರೀತಿಯ ಮಗ ಮಹೇಶ. ಇವರದು ಕೇಳಲಾಗದ ಬಡತನ. ಸಿದ್ದಪ್ಪನ 2 ಕಿಡ್ನಿಗಳು ಹಾಳಾಗಿದ್ದವು. ಅಮ್ಮನ ಕೈನಲ್ಲಿ ಕೆಲಸ ಮಾಡಲು ಶಕ್ತಿಯಿಲ್ಲ. ಹೀಗಿದ್ದರೂ ಮಹೇಶ ಸರ್ಕಾರಿ ಶಾಲೆಯಲ್ಲಿ ಓದಿ ಡಿಗ್ರಿ ಪಡೆದಿದ್ದ. ಅವನಿಗೆ ತಾನು ಒಳ್ಳೆಯ ಕೆಲಸಕ್ಕೆ ಹೋಗಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಆಸೆ. ಹಾಗಾಗಿ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಬರುವ ಪ್ರಯತ್ನ. ಆದರೆ ಕೆಲಸ ಸಿಗದೆ ಬೇಜಾರಾಗಿ ಹೋಗಿದ್ದ. ಹೀಗಿರುವಾಗ ಅವನ ಸ್ನೇಹಿತ ರವಿ ಬೆಂಗಳೂರಿಗೆ ಬಂದು ಮನೆ ಮಾಡಿಕೊಂಡು ಕೆಲಸ ಮಾಡುತ್ತಿದ್ದ. ಅವನಿಗೆ ಮಹೇಶನ ಮನೆಯ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿತ್ತು. ರವಿ ಈ ಸಲ ಊರಿಗೆ ಬಂದಾಗ ಮಹೇಶನನ್ನು ಅವನ ಜೊತೆಗೆ ಕರೆದುಕೊಂಡು ಬೆಂಗಳೂರಿಗೆ ಬಂದನು. ಮಹೇಶನಿಗೆ ರವಿ ನಮ್ಮ ಮನೆಯಲ್ಲಿ ಇದ್ದು ಕೆಲಸವನ್ನು ಹುಡುಕು ಎಂದು ಹೇಳಿದನು. ಆದರೆ ಮಹೇಶನ ಅರ್ಹತೆಗೆ ತಕ್ಕಂತೆ ಯಾವುದೇ ಕೆಲಸ 3 ತಿಂಗಳುಗಳು ಕಳೆದರೂ ಸಿಗಲಿಲ್ಲ. ಮಹೇಶನಿಗೆ ತುಂಬಾ ಕಷ್ಟವಾಗುತ್ತಿತ್ತು. ರವಿ ಯಾವುದೇ ರೀತಿಯಲ್ಲೂ ಮಹೇಶನಿಂದ ಹಣ ಕೇಳಿರಲಿಲ್ಲ. ಆದರೂ ಇನ್ನೊಬ್ಬರ ಮನೆಯಲ್ಲಿ ಕೆಲಸವಿಲ್ಲದೆ ಎಷ್ಟು ದಿನ ಹಾಗೆ ಇರಲು ಸಾಧ್ಯ? ಕೊನೆಗೆ ಮಹೇಶ ಯಾವ ಕೆಲಸ ಸಿಕ್ಕಿದರೂ ಹೋಗುವಂತ ಪರಿಸ್ಥಿತಿಗೆ ಬಂದಿದ್ದ. ಹೀಗಿರುವಾಗ ರವಿ ಕೆಲಸ ಮಾಡುತ್ತಿದ್ದ ಗ್ಯಾಸ್ ಏಜೆನ್ಸಿಯಲ್ಲಿ ಡೆಲಿವರಿ ಹುಡುಗನ ಕೆಲಸ ಖಾಲಿಯಿರುತ್ತದೆ. ಆಗ ರವಿ ಮಹೇಶನನ್ನ ಆ ಕೆಲಸಕ್ಕೆ ಸೇರಿಸುತ್ತಾನೆ. ಸದ್ಯಕ್ಕೆ ಈ ಕೆಲಸ ಮಾಡುತ್ತಿರು, ನಂತರ ನೀನು ಬೇರೆ ಕೆಲಸ ಹುಡುಕುವಂತೆ ಎಂದು ಹೇಳುತ್ತಾನೆ. ಮಹೇಶ ಆ ಕೆಲಸವನ್ನು ತುಂಬಾ ಶ್ರದ್ಧೆಯಿಂದ ಮಾಡುತ್ತಿರುತ್ತಾನೆ. ಅವನು ಕೆಲಸ ನೋಡಿ ಅವರ ಯಜಮಾನ ಮಹೇಶನ ಸಂಬಳ ಜಾಸ್ತಿ ಮಾಡುತ್ತಾನೆ. ಹೀಗೆ ಅವನ ಜೀವನ ಸಾಗುತ್ತಿರುತ್ತದೆ. ರವಿಯ ಮನೆಯಲ್ಲಿ ಇದ್ದದ್ದು 3 ಜನ: ರವಿ, ಮಹೇಶ ಹಾಗೂ ರವಿಯ ಅತ್ತೆಮಗಳು ಪ್ರೀತಿ. ರವಿ ಮತ್ತು ಪ್ರೀತಿ ಮದುವೆಯಾಗುವ ಸಿದ್ಧತೆಯಲ್ಲಿ ಇರುತ್ತಾರೆ. ಮಹೇಶನಿಗೂ ಇದು ತಿಳಿದಿರುತ್ತದೆ. ರವಿ ಮಹೇಶನಿಗೆ ರವಿ ಹಾಗೂ ಪ್ರೀತಿಯ ನಡುವೆ ನಡೆಯುವ ಎಲ್ಲ ವಿಷಯವನ್ನು ಹೇಳಿರುತ್ತಾನೆ. 3 ಜನ ತುಂಬಾ ಚೆನ್ನಾಗಿ ಸಂತೋಷವಾಗಿ ಒಂದೇ ಮನೆಯಲ್ಲಿ ವಾಸವಾಗಿರುತ್ತಾರೆ. ಅವರ ಮನೆಯಲ್ಲಿ ಒಂದೇ ಒಂದು ರೂಮ್ ಇರುತ್ತದೆ. ಸ್ನಾನದ ಮನೆ ಸಹ ಒಂದೇ ಇರುತ್ತದೆ. ರವಿ ಹಾಗೂ ಪ್ರೀತಿ ಮದುವೆಯಾಗುವ ಮೊದಲೇ ದಾಂಪತ್ಯ ಜೀವನದ ಸುಖವನ್ನು ಅನುಭವಿಸುತ್ತಿರುತ್ತಾರೆ. ಆದರೆ ಆ ವಿಷಯ ಮಹೇಶನಿಗೆ ತಿಳಿದಿರಲಿಲ್ಲ. ಮಹೇಶ ಮನೆಯಲ್ಲಿ ಇಲ್ಲದಿರುವಾಗ ಇವರಿಬ್ಬರೂ ತಮಗೆ ಇಷ್ಟ ಬಂದಂತೆ ಮನೆಯಲ್ಲಿ ಗಂಡ ಹೆಂಡತಿಯ ರೀತಿ ಸುಖ ಅನುಭವಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ಮಹೇಶ ಕೆಲಸದ ಮಧ್ಯೆ ಮನೆಗೆ ಬಂದನು. ಅವನು ಮನೆಗೆ ಬಂದಾಗ ಮನೆಯ ಬಾಗಿಲು ಹಾಕಿರಲಿಲ್ಲ, ಕೇವಲ ಮುಚ್ಚಿತ್ತು. ರವಿ ಮತ್ತು ಪ್ರೀತಿ ಇಬ್ಬರೂ ಹಾಲಿನಲ್ಲಿಯೇ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಮುತ್ತಿಡುತ್ತಾ ನೆಲದ ಮೇಲೆಲ್ಲ ಹೊರಳಾಡುತ್ತಾ ಮೈಮೇಲೆ ಬಟ್ಟೆಗಳಿಲ್ಲದೆ ಸುಖಪಡುತ್ತಿದ್ದರು. ಅದೇ ಸಮಯದಲ್ಲಿ ಮಹೇಶ ಆಕಸ್ಮಿಕವಾಗಿ ಮನೆಯೊಳಗಡೆ ಹೋದನು. ಒಳಗೆ ಹೋದವನೇ ಅಲ್ಲಿ ಅವರಿಬ್ಬರೂ ಮಾಡುತ್ತಿದ್ದ ಕೆಲಸವನ್ನು ನೋಡಿ ಗಾಬರಿಯಿಂದ ಶಾಕ್ ಹೊಡೆದವನಂತೆ ಅಲ್ಲಿಯೇ ನಿಂತನು. ಆದರೆ ಅವನು ಬಂದಿರುವುದು ಅರಿಯದೇ ಇದ್ದ ರವಿ ಹಾಗೂ ಪ್ರೀತಿ ಮುತ್ತಿಡುತ್ತಾ ದೇಹವೆಲ್ಲ ಬೆವತು ಅಂಟುತ್ತಾ 2 ಜೀವ ಒಂದೇ ದೇಹದಂತೆ ಸುಖ ಅನುಭವಿಸುತ್ತಿದ್ದರು. ಈ ಕಡೆ ಮಹೇಶನಿಗೆ ಅದನ್ನು ನೋಡಿ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ಬರಲು ಶುರುವಾಗಿತು. ತಕ್ಷಣ ಅವನು ಅವರಿಬ್ಬರ ಅವಸ್ಥೆ ನೋಡಿ ಮನೆಯಿಂದ ಹೊರಗೆ ಬಂದನು. ಹೊರಗೆ ಬಂದವನೇ ಕೆಲಸ ಮಾಡುತ್ತಿದ್ದ ಸ್ಥಳಕ್ಕೆ ಹೋದನು. ಆದರೆ ಅವನಿಗೆ ಮನೆಯಲ್ಲಿ ನಡೆಯುತ್ತಿದ್ದ ಕೆಲಸ ನೆನಪಿಗೆ ಬರತಲೇ ಇತ್ತು. ಇಲ್ಲಿ ರವಿ ಮತ್ತು ಪ್ರೀತಿ ತಮ್ಮ ಕೆಲಸ ಮುಗಿಸಿ ಸಹಜ ಸ್ಥಿತಿಗೆ ಬಂದಿದ್ದರು. ಅವರಿಗೆ ಮಹೇಶ ಮನೆಗೆ ಬಂದು ಹೋಗಿರುವ ವಿಷಯ ತಿಳಿದಿರಲಿಲ್ಲ. ಹೀಗೆ 2 ದಿನ ಕಳೆಯಿತು. ಪಕ್ಕದ ಮನೆಯ ಆಂಟಿ ಪ್ರೀತಿಯನ್ನು ಕರೆದು ಯಾವತ್ತೂ ಮಧ್ಯಾಹ್ನ ಮನೆಗೆ ಬಾರದ ಮಹೇಶ ಮೊನ್ನೆ ಮಧ್ಯಾಹ್ನ ಮನೆಗೆ ಬಂದಿದ್ದ ವಿಚಾರ ತಿಳಿಸುತ್ತಾರೆ. ಪ್ರೀತಿ ಒಂದು ಕ್ಷಣ ಶಾಕ್ ಆಗಿ ನಿಲ್ಲುತ್ತಾಳೆ. ಅವಳಿಗೆ ಅನುಮಾನ ಶುರುವಾಗುತ್ತದೆ. ಒಂದು ವೇಳೆ ಮಹೇಶ ನನ್ನ ಹಾಗೂ ರವಿಯ ಅಪ್ಪ ಅಮ್ಮನ ಆಟವನ್ನು ನೋಡಿದ್ದರೆ? ಅವಳ ಮನಸ್ಸಿನಲ್ಲಿ ಗೊಂದಲ ಶುರುವಾಗುತ್ತದೆ. ಆ ದಿನ ರಾತ್ರಿ ಪ್ರೀತಿ ಊಟ ಮಾಡುವ ಸಮಯದಲ್ಲಿ ಮಹೇಶನನ್ನೇ ನೋಡುತ್ತಿರುತ್ತಾಳೆ. ಅದನ್ನು ತಿಳಿದ ಮಹೇಶ ಅವಳನ್ನು ನೋಡಲು ಸಂಕೋಚಪಡುತ್ತಾನೆ. ಪ್ರೀತಿ ಮಹೇಶನ ನಡವಳಿಕೆ ಗಮನಿಸಿ ಅವಳ ಅನುಮಾನ ಸ್ಪಷ್ಟಪಡಿಸಿಕೊಳ್ಳುತ್ತಾಳೆ. ಈ ವಿಷಯವನ್ನು ಅವಳು ರವಿಯ ಬಳಿ ಕೇಳಲು ಹೋಗುವುದಿಲ್ಲ. ನಂತರ ಪ್ರೀತಿ ಹಾಗೂ ರವಿ ಮಹೇಶ ಮನೆಯಲ್ಲಿ ಇದ್ದಾಗಲೂ ಜೊತೆಗೆ ಸೇರಿಕೊಂಡು ಸುಖಪಡುತ್ತಿರುತ್ತಾರೆ. ಈ ರೀತಿ ಮಾಡುವಾಗ ಅವರು ಮಾಡುತ್ತಿದ್ದ ಶಬ್ದ ಮಹೇಶನ ಮನಸ್ಸಿನಲ್ಲಿ ಬೇರೆ ರೀತಿಯಲ್ಲಿ ಆಸೆ ಬರುವಂತೆ ಮಾಡುತ್ತವೆ. ಹೀಗಿರುವಾಗ ಒಂದು ಬಾರಿ ರವಿ ಊರಿಗೆ ಹೋಗುತ್ತಾನೆ. 1 ವಾರ ಆದರೂ ಬೆಂಗಳೂರಿಗೆ ವಾಪಸ್ ಬರುವುದಿಲ್ಲ. ಇದರಿಂದ ಪ್ರೀತಿ ಮನೆಯಲ್ಲಿ ತುಂಬಾ ಬೇಜಾರಾಗಿ ಇರುತ್ತಾಳೆ.
ಪ್ರೀತಿಗೆ ಆಸೆ ಜಾಸ್ತಿಯಾಗಿ ಕಂಟ್ರೋಲ್ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ. ಹೀಗೆ ಒಂದು ದಿನ ಮಹೇಶ ಸ್ನಾನಕ್ಕೆ ಹೋಗಿದ್ದಾಗ ಪ್ರೀತಿ ಅದನ್ನು ಸ್ನಾನದ ಮನೆಯ ಕಿಟಕಿಯಿಂದ ನೋಡುತ್ತಾಳೆ. ಮಹೇಶನ ಆ ದೇಹ ನೋಡಿದ ಪ್ರೀತಿಗೆ ಮನಸ್ಸಿನಲ್ಲಿ ಆಸೆ ಹೆಚ್ಚಾಗುತ್ತದೆ. ಈ ಕಡೆ ರವಿ ಇಲ್ಲದ ಕಾರಣ ಪ್ರೀತಿ ಒಂದು ಉಪಾಯ ಮಾಡುತ್ತಾಳೆ. ಒಂದು ದಿನ ಅವಳು ಮಹೇಶ ಮನೆಯಲ್ಲಿ ಇರುವ ಸಮಯದಲ್ಲಿ ಸ್ನಾನಕ್ಕೆ ಹೋಗುತ್ತಾಳೆ. ಸ್ನಾನ ಮಾಡುವಾಗ ಸ್ನಾನದ ಮನೆಯಿಂದ ಜೋರಾಗಿ ಕೂಗುತ್ತಾಳೆ. ತಕ್ಷಣ ಮಹೇಶ ಗಾಬರಿಯಿಂದ ಸ್ನಾನದ ಮನೆಯ ಬಳಿಗೆ ಓಡಿಹೋಗಿ ನಿಲ್ಲುತ್ತಾನೆ. ಪ್ರೀತಿ, ನಿನಗೆ ಏನಾಯಿತು, ಯಾಕೆ ಇಷ್ಟು ಜೋರಾಗಿ ಕೂಗಿದೆ ಅಂತ ಕೇಳುತ್ತಾನೆ. ಅದಕ್ಕೆ ಪ್ರೀತಿ, ಮಹೇಶ, ನಾನು ಸ್ನಾನ ಮಾಡುವಾಗ ನೋಡದೆ ಸೋಪಿನ ಮೇಲೆ ಕಾಲಿಟ್ಟು ಜಾರಿ ಬಿದ್ದುಬಿಟ್ಟೆ. ನನಗೆ ಸೊಂಟ ನೋವಾಗುತ್ತಿದೆ, ಮೇಲಕ್ಕೆ ಎದ್ದೇಳಲಾಗುತ್ತಿಲ್ಲ ಅಂತ ಹೇಳುತ್ತಾಳೆ. ನೀನು ಒಳಗೆ ಬಂದು ನನಗೆ ಸಹಾಯ ಮಾಡು ಅಂತ ಹೇಳುತ್ತಾಳೆ. ಮಹೇಶ ತಕ್ಷಣ ಒಳಗೆ ಹೋಗುತ್ತಾನೆ. ಆದರೆ ಅವನಿಗೆ ಪ್ರೀತಿ ಇದ್ದ ಪರಿಸ್ಥಿತಿ ನೋಡಿ ಗಾಬರಿಯಾಗುತ್ತಾನೆ. ಕಾರಣ, ಪ್ರೀತಿ ಸ್ನಾನ ಮಾಡುತ್ತಿದ್ದಳು, ಮೈಮೇಲೆ ಬಟ್ಟೆಗಳೇ ಇಲ್ಲದೆ ಕೆಳಗೆ ಬಿದ್ದಿದ್ದಳು. ಅವಳ ಆಲೋಚನೆ ಮಹೇಶನಿಗೆ ತಿಳಿಯದು. ಮಹೇಶ ಕೂಡಲೇ ಒಂದು ಟವಲನ್ನು ಪ್ರೀತಿಯ ದೇಹಕ್ಕೆ ಸುತ್ತಿ ಅವಳನ್ನ ಮೇಲಕ್ಕೆ ಇಳಿಸುತ್ತಾನೆ. ಆದರೆ ಪ್ರೀತಿ ನಿಲ್ಲಲಾಗದವಳಂತೆ ನಟಿಸುತ್ತಾಳೆ. ಆಗ ಮಹೇಶ ಅವಳನ್ನ ಅವನ ಕೈಗಳಿಂದ ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸುತ್ತಾನೆ. ಆಮೇಲೆ ಅವನು ಡಾಕ್ಟರ್ಗೆ ಫೋನ್ ಮಾಡಿ ಬರಲು ಹೇಳುತ್ತಾನೆ. ಆದರೆ ಪ್ರೀತಿ ತನಗೆ ನೋವು ಸಹಿಸಿಕೊಳ್ಳಲು ಆಗುತ್ತಿಲ್ಲ, ಸ್ವಲ್ಪ ಅಯೋಡೆಕ್ಸ್ ಹಚ್ಚಿ ಮಸಾಜ್ ಮಾಡು ಅಂತ ಮಹೇಶನಿಗೆ ಹೇಳುತ್ತಾಳೆ. ಮಹೇಶ ಅವಳ ಪರಿಸ್ಥಿತಿ ನೋಡಿ ಅವಳ ಮಾತಿನಂತೆ ಮುಲಾಮು ಹಚ್ಚಲು ಆರಂಭಿಸುತ್ತಾನೆ. ಪ್ರೀತಿ ಮಾಡುತ್ತಿರುವುದು ನಾಟಕ ಎಂದು ಮಹೇಶನಿಗೆ ಗೊತ್ತಿಲ್ಲ. ಪ್ರೀತಿ ತನ್ನ ಮನಸ್ಸಿನಲ್ಲಿ ಖುಷಿ ಪಡುತ್ತಾಳೆ. ರವಿ ಇಲ್ಲದೆ ಒಂದು ವಾರ ಕಂಗೆಟ್ಟು ಹೋಗಿದ್ದ ಪ್ರೀತಿ ಮಹೇಶನ ಕೈಗಳ ಸ್ಪರ್ಶ ಆದ ತಕ್ಷಣ ಅವಳ ಮೈ ರೋಮಾಂಚನವಾಗುತ್ತದೆ. ಪ್ರೀತಿಗೆ ಆಸೆ ಹೆಚ್ಚಾಗಿ ಮಹೇಶನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಡಲು ಶುರುಮಾಡುತ್ತಾಳೆ. ಆಗ ಮಹೇಶ ಗಾಬರಿಯಿಂದ, ಪ್ರೀತಿ, ನೀನು ಏನು ಮಾಡುತ್ತಿರುವೆ, ನೀನು ಮಾಡುತ್ತಿರುವುದು ತಪ್ಪು ಎಂದು ಹೇಳುತ್ತಾನೆ. ಆದರೆ ಪ್ರೀತಿ ಮಹೇಶನ ಮಾತು ಕೇಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಅವಳು ಮಹೇಶನ ಬಟ್ಟೆಗಳನ್ನು ತೆಗೆಯಲು ಮುಂದಾಗುತ್ತಾಳೆ. ಆದರೆ ಮಹೇಶ ಅದಕ್ಕೆ ಅವಕಾಶ ಕೊಡದೆ ಹಾಸಿಗೆ ಮೇಲಿಂದ ಎದ್ದು ಹೊರಗೆ ಬರುತ್ತಾನೆ. ಪ್ರೀತಿ ಅವನ ಹಿಂದೆಯೇ ಬರುತ್ತಾಳೆ. ಆಗ ಮಹೇಶನಿಗೆ ಪ್ರೀತಿ ಮಾಡುತ್ತಿರುವುದು ನಾಟಕ ಎಂದು ತಿಳಿಯುತ್ತದೆ. ಆದರೆ ಪ್ರೀತಿ ಮಹೇಶನನ್ನು ಬಿಡದೆ ಮತ್ತೆ ತಬ್ಬಿಕೊಳ್ಳುತ್ತಾಳೆ. ನನಗೆ ನೀನು ಬೇಕು, ಒಂದು ಸಾರಿ ನಾನು ಹೇಳಿದಂತೆ ನೀನು ಕೇಳು ಎಂದು ಹೇಳುತ್ತಾಳೆ. ಆದರೆ ಮಹೇಶ ಅದಕ್ಕೆ ಒಪ್ಪಿಗೆ ನೀಡುವುದಿಲ್ಲ. ತಕ್ಷಣ ಅವನು ಕೆಲಸಕ್ಕೆ ಹೊರಗಡೆ ಹೋಗುತ್ತಾನೆ. ಆದರೆ ಪ್ರೀತಿಗೆ ಮಹೇಶನ ಮೇಲೆ ತುಂಬಾ ಕೋಪ ಬಂದಿರುತ್ತದೆ. ಅವಳು ಮತ್ತೆ ಮಹೇಶ ಮನೆಗೆ ಬರುವ ದಾರಿಯನ್ನೇ ಕಾಯುತ್ತಿರುತ್ತಾಳೆ. ಪ್ರತಿದಿನ ಸಂಜೆ 6 ಗಂಟೆಗೆ ಮನೆಗೆ ಬರುತ್ತಿದ್ದ ಮಹೇಶ ಆ ದಿನ ರಾತ್ರಿ 12 ಗಂಟೆಯಾದರೂ ಮನೆಗೆ ಬರುವುದಿಲ್ಲ. ಮನೆಯಲ್ಲಿ ಪ್ರೀತಿ ಅವನಿಗೋಸ್ಕರ ಕಾಯ್ದು ಕಾಯ್ದು ಸಾಕಾಗಿ ಹಾಗೆಯೇ ಮಲಗಿರುತ್ತಾಳೆ. ಆದರೆ ಮಹೇಶ ಮುಂಜಾನೆ 3 ಗಂಟೆಗೆ ಮನೆಗೆ ಬಂದು ಪ್ರೀತಿಗೆ ತಿಳಿಯದಂತೆ ಮಲಗಿರುತ್ತಾನೆ. ಮರುದಿನ ಬೆಳಗ್ಗೆ ಪ್ರೀತಿ ಏಳುವಷ್ಟರಲ್ಲಿ ಮಹೇಶ ಮನೆಯಿಂದ ಹೊರಗಡೆ ಹೋಗಿರುತ್ತಾನೆ. ಸುಮಾರು 1 ವಾರ ಇದೇ ರೀತಿ ಮಹೇಶ ಮಾಡುತ್ತಾನೆ. ಬೆಳಿಗ್ಗೆ ಪೂರ್ತಿ ಕೆಲಸ ಮಾಡಿ ನಂತರ ರಾತ್ರಿ ಸರಿಯಾಗಿ ನಿದ್ರೆ ಮಾಡದೆ ಮಹೇಶ ತುಂಬಾ ದಣಿದಿರುತ್ತಾನೆ. ಈ ಕಡೆ ಪ್ರೀತಿಗೆ ಮಹೇಶ ಮನೆಗೆ ಬರದೇ ಇರುವುದು ಅವನ ಮೇಲೆ ಇನ್ನಷ್ಟು ಕೋಪ ಹೆಚ್ಚಾಗುವಂತೆ ಮಾಡಿರುತ್ತದೆ. ಹೀಗೆ ಒಂದು ದಿನ ಮಹೇಶ ತುಂಬಾ ಸುಸ್ತಾಗಿ ಮನೆಗೆ ಬಂದು ಮಲಗಿದ್ದಾಗ ಪ್ರೀತಿಗೆ ಆಕಸ್ಮಿಕವಾಗಿ ಎಚ್ಚರವಾಗುತ್ತದೆ. ಪ್ರೀತಿ ರೂಮಿನಿಂದ ಹೊರಗಡೆ ಬಂದು ನೋಡಿದಾಗ ಮಹೇಶ ಬಂದು ಮಲಗಿರುವುದು ತಿಳಿಯುತ್ತದೆ. ಮೊದಲೇ ರವಿ ಬೇರೆ ಇಲ್ಲ, ಮತ್ತೆ 1 ವಾರದಿಂದ ಮಹೇಶ ಕೂಡ ಮನೆಗೆ ಬಾರದೆ ಪ್ರೀತಿ ಹುಚ್ಚು ಹಿಡಿದವಳಂತೆ ಆಗಿರುತ್ತಾಳೆ. ಅವಳು ಮಹೇಶನನ್ನು ನೋಡಿದ ತಕ್ಷಣ ಅವನ ಪಕ್ಕದಲ್ಲಿ ಹೋಗಿ ಕುಳಿತು ಯೋಚಿಸುತ್ತಾ ಮಹೇಶನನ್ನು ಎಬ್ಬಿಸಿ ಮಾತನಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಮಹೇಶ ಪೂರ್ತಿ ಸುಸ್ತಾಗಿ ಮಲಗಿರುತ್ತಾನೆ. ಇದೇ ಒಳ್ಳೆಯ ಸಮಯ ಎಂದು ಪ್ರೀತಿ ಮಹೇಶನ ಬಟ್ಟೆಗಳನ್ನು ಒಂದೊಂದಾಗಿ ಬಿಚ್ಚುತ್ತಾ ಅವನ ದೇಹಕ್ಕೆ ಮುತ್ತಿಡುತ್ತಾ ಅವನನ್ನು ತಬ್ಬಿಕೊಂಡು ಅವಳಿಗೆ ಇಷ್ಟ ಬಂದ ಹಾಗೆ ಅವನನ್ನು ಕಚ್ಚಿ ಸುಖ ಅನುಭವಿಸಿ ಅವನನ್ನು ಸಂಪೂರ್ಣ ನಿರ್ವಸ್ತ್ರಗೊಳಿಸಿ ಅವಳ ಆಸೆ ತೀರಿಸಿಕೊಂಡಳು. ಆದರೆ ಮಹೇಶನಿಗೆ ಇದ್ಯಾವುದರ ಅರಿವೇ ಇರುವುದಿಲ್ಲ. ನಂತರ ಮರುದಿನ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಮಹೇಶ ಎಚ್ಚರವಾಗಿ ನೋಡಿದಾಗ ಅವನಿಗೆ ಗಾಬರಿಯಾಗುತ್ತದೆ. ಅವನು ಮಲಗಿದ್ದು ಹಾಲಿನಲ್ಲಿ, ಆದರೆ ಎಚ್ಚರವಾದಾಗ ಅವನು ರೂಮಿನಲ್ಲಿ ಹಾಸಿಗೆಯ ಮೇಲೆ ಮಲಗಿರುತ್ತಾನೆ. ಅವನಿಗೆ ರಾತ್ರಿ ಏನೋ ಆಗಿದೆ ಎಂದು ತಿಳಿಯುತ್ತದೆ. ತಕ್ಷಣ ಅವನು ಹಾಸಿಗೆ ಮೇಲಿಂದ ಮೇಲೇಳುತ್ತಾನೆ. ಅವನ ಮೈಮೇಲೆ ಬಟ್ಟೆಗಳೇ ಇರುವುದಿಲ್ಲ. ಗಾಬರಿಯಿಂದ ಮಹೇಶ ರೂಮಿನಲ್ಲಿದ್ದ ಅವನ ಬೇರೆ ಬಟ್ಟೆಗಳನ್ನು ಹಾಕಿಕೊಂಡು ಮನೆಯಿಂದ ಹೊರಗಡೆ ಹೋಗುತ್ತಾನೆ.
ಅವನಿಗೆ ಪ್ರೀತಿಯೇ ಇದನ್ನೆಲ್ಲ ಮಾಡಿರುವುದು ಎಂದು ತಿಳಿಯುತ್ತದೆ. ಅವನಿಗೆ ಏನು ಮಾಡಬೇಕು ಎಂದು ತಿಳಿಯುವುದಿಲ್ಲ. 2 ದಿನ ಮನೆಗೆ ಮತ್ತು ಕೆಲಸಕ್ಕೆ ಹೋಗುವುದಿಲ್ಲ. ಅಷ್ಟರಲ್ಲಿ ರವಿ ಬೆಂಗಳೂರಿಗೆ ಬರುತ್ತಾನೆ. ರವಿ ಬಂದು 2 ದಿನ ಕಳೆದರೂ ಮಹೇಶ ಮನೆಗೆ ಬರದೇ ಇದ್ದದ್ದು ಕಂಡು ರವಿ ಪ್ರೀತಿಯ ಬಳಿ ಮಹೇಶನ ಬಳಿ ವಿಚಾರಿಸುತ್ತಾನೆ. ಆದರೆ ಪ್ರೀತಿ ತನಗೆ ಏನೂ ಗೊತ್ತಿಲ್ಲದವಳಂತೆ ನನಗೆ ಏನೂ ಗೊತ್ತಿಲ್ಲ, ಮಹೇಶ ನನಗೆ ಏನೂ ಹೇಳಿಲ್ಲ ಅಂತ ಹೇಳುತ್ತಾಳೆ. ನಂತರ ರವಿ ಕೆಲಸಕ್ಕೆ ಬರುತ್ತಾನೆ. ಅಲ್ಲಿಯೂ ಮಹೇಶ ಸಿಗುವುದಿಲ್ಲ. ರವಿ ಯೋಚಿಸುತ್ತಾ ಮನೆಗೆ ಬರುವಾಗ ದಾರಿಯಲ್ಲಿ ಮಹೇಶ ಒಂದು ದೇವಸ್ಥಾನದ ಬಳಿ ಕುಳಿತಿರುವುದನ್ನು ರವಿ ನೋಡುತ್ತಾನೆ. ನೋಡಿದ ಕೂಡಲೇ ರವಿ ಮಹೇಶನನ್ನು ಅವರ ಮನೆಗೆ ಕರೆದುಕೊಂಡು ಬರುತ್ತಾನೆ. ಅಷ್ಟರಲ್ಲಿ ರಾತ್ರಿಯಾಗಿರುತ್ತದೆ. ಎಲ್ಲರೂ ಊಟಕ್ಕೆ ಕುಳಿತಿದ್ದಾಗ ರವಿ ಮಹೇಶನಿಗೆ, ನೀನು ಯಾಕೆ ಮನೆಗೆ ಹಾಗೂ ಕೆಲಸಕ್ಕೆ ಬರುತ್ತಿಲ್ಲ? ಏನಾಯಿತು ನಿನಗೆ? ನನಗೆ ಹೇಳದೆ ನೀನು ಯಾಕೆ ಈ ರೀತಿ ಮಾಡುತ್ತಿರುವಿ ಎಂದು ಕೇಳುತ್ತಾನೆ. ಆದರೆ ಮಹೇಶ ಪ್ರೀತಿ ಅವನ ಬಳಿ ನಡೆದುಕೊಂಡ ರೀತಿಯ ಬಗ್ಗೆ ಹೇಳಿದರೆ ಅವರಿಬ್ಬರ ಮಧ್ಯೆ ಸಮಸ್ಯೆ ಆಗುತ್ತದೆ ಎಂದು ಆಲೋಚನೆ ಮಾಡಿ, ನನಗೆ ಮೈ ಹುಷಾರಿಲ್ಲ, ಅದಕ್ಕೆ ಕೆಲಸಕ್ಕೆ ಬರಲಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ರವಿ, ಸರಿ, ನಿನಗೆ ಕೆಲಸಕ್ಕೆ ಹೋಗಲು ಹುಷಾರಿಲ್ಲ, ಆದರೆ ಮನೆಗೆ ಏಕೆ ನೀನು ಬರಲಿಲ್ಲ ಎಂದು ಕೇಳುತ್ತಾನೆ. ಆಗ ಪ್ರೀತಿಗೆ ಭಯ ಶುರುವಾಗುತ್ತದೆ, ನನ್ನ ಬಗ್ಗೆ ರವಿಯ ಬಳಿ ಹೇಳಿದರೆ ಎಂದು. ಆದರೆ ಮಹೇಶ, ನೀನು ಮನೆಯಲ್ಲಿ ಇರದಿರುವ ವೇಳೆ ನನಗೆ ಮನೆಗೆ ಬರಲು ಸಂಕೋಚವಾಯಿತು, ಅದಕ್ಕೆ ಬರಲಿಲ್ಲ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿದ ಪ್ರೀತಿಗೆ ಹೋದ ಜೀವ ಬಂದಂತೆಯಾಗುತ್ತದೆ. ಅದಕ್ಕೆ ರವಿ, ಸರಿ, ಇನ್ನು ಮುಂದೆ ನಾನು ಎಲ್ಲಿಯೂ ಹೋಗುವುದಿಲ್ಲ, ನೀನು ಈ ರೀತಿ ನಡೆದುಕೊಳ್ಳಬೇಡ ಅಂತ ಮಹೇಶನಿಗೆ ಸಮಾಧಾನ ಹೇಳಿ ಊಟ ಮುಗಿಸಿ ಎಲ್ಲರೂ ಮಲಗುತ್ತಾರೆ. ಆ ರಾತ್ರಿ ರವಿ ಮತ್ತು ಪ್ರೀತಿ ಒಟ್ಟಿಗೆ ಮಲಗುತ್ತಾರೆ. ಮೊದಲೇ ರವಿ 15 ದಿನಗಳಿಂದ ಬರಗಿಟ್ಟು ಹೋಗಿರುತ್ತಾನೆ. ಆ ರಾತ್ರಿ ರವಿ ಮತ್ತು ಪ್ರೀತಿ ಮಹೇಶ ಮನೆಯಲ್ಲಿ ಇದ್ದರೂ ಸಹ ಅವರಿಗೆ ಇಷ್ಟ ಬಂದ ಹಾಗೆ ಜೋರಾಗಿ ಶಬ್ದ ಮಾಡುತ್ತಾ ರಾತ್ರಿಯೆಲ್ಲಾ ಸುಖಪಡುತ್ತಾರೆ. ಅವರ ಕೂಗಾಟ ಹಾಗೂ ಉಸಿರಾಟ ಮಹೇಶ ಮಲಗಿದ್ದ ಜಾಗಕ್ಕೆ ಕೇಳಿಸುತ್ತಿತ್ತು. ಇದರಿಂದ ಮಹೇಶನಿಗೆ ನಿದ್ರೆಗೆ ತೊಂದರೆಯಾಗುತ್ತಿತ್ತು. ಮರುದಿನ ಬೆಳಿಗ್ಗೆ ರವಿ ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗುತ್ತಾನೆ. ಮಹೇಶ ಸ್ವಲ್ಪ ತಡವಾಗಿ ಕೆಲಸಕ್ಕೆ ಹೋಗಲು ಸಿದ್ಧವಾಗುತ್ತಾನೆ. ಅಷ್ಟರಲ್ಲಿ ಮತ್ತೆ ಪ್ರೀತಿ ಅವನ ಬಳಿ ಬಂದು ಅವನ ಮೈಮುಟ್ಟಿ ಮಾತನಾಡಲು ಹೋಗುತ್ತಾಳೆ. ಆದರೆ ಅವಳ ಆಲೋಚನೆ ತಿಳಿದಿದ್ದ ಮಹೇಶ ಅವಳಿಂದ ಬಿಡಿಸಿಕೊಂಡು ಕೆಲಸಕ್ಕೆ ಹೋಗುತ್ತಾನೆ. ಇದೇ ರೀತಿ ಪ್ರೀತಿ ಮಹೇಶನಿಗೆ ತೊಂದರೆ ಕೊಡುತ್ತಿರುತ್ತಾಳೆ. ಆದರೆ ಮಹೇಶ ಅದನ್ನೆಲ್ಲ ಸಹಿಸಿಕೊಂಡು ಕೆಲಸಕ್ಕೆ ಹೋಗುತ್ತಿರುತ್ತಾನೆ. ಒಂದು ದಿನ ಪ್ರೀತಿ ಮಹೇಶ ಸ್ನಾನ ಮಾಡುವಾಗ ಸ್ನಾನದ ಮನೆಯ ಒಳಗೆ ಹೋಗಿ ಅವನಿಗೆ ಬೆನ್ನು ಉಜ್ಜಲು ಹೋಗುತ್ತಾಳೆ. ಆದರೆ ಮಹೇಶನಿಗೆ ಇದು ಇಷ್ಟವಾಗುವುದಿಲ್ಲ. ಬೇರೆ ದಾರಿಯಿಲ್ಲದೆ ಸುಮ್ಮನೆ ನಿಲ್ಲುತ್ತಾನೆ. ತಕ್ಷಣ ಪ್ರೀತಿ ಅವನ ಬೆನ್ನು ಉಜ್ಜಲು ಶುರು ಮಾಡುತ್ತಾಳೆ. ಬೆನ್ನು ಉಜ್ಜುವ ನೆಪದಲ್ಲಿ ಅವನ ಮೈಮೈ ಮುಟ್ಟಿ ಅವನಿಗೆ ಕಷ್ಟ ಕೊಡುತ್ತಾಳೆ. ಪ್ರೀತಿ ಹೀಗಾದರೂ ಮಹೇಶನ ಜೊತೆ ಸುಖ ಅನುಭವಿಸುವ ಯೋಚನೆ ಮಾಡುತ್ತಿರುತ್ತಾಳೆ. ಅವಳು ಎಷ್ಟೇ ಪ್ರಯತ್ನಿಸಿದರೂ ಮಹೇಶ ಅವಳಿಂದ ದೂರ ಹೋಗುತ್ತಾನೆ. ಕಾರಣ ಅವನ ಬಡತನ ಹಾಗೂ ತಂದೆ ತಾಯಿಯ ಆರೋಗ್ಯ ಸಮಸ್ಯೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅವನ ಹಿಗಲ ಮೇಲಿರುತ್ತದೆ. ರವಿ ತನ್ನ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ ಕಾರಣದಿಂದ ಪ್ರೀತಿ ಎಷ್ಟೇ ತೊಂದರೆ ನೀಡಿದರೂ ಏನೂ ಮಾತನಾಡದೆ ಸುಮ್ಮನೆ ಇರುತ್ತಾನೆ. ಸ್ವಲ್ಪ ದಿನಗಳು ಕಳೆದ ನಂತರ ರವಿ ಪ್ರೀತಿಯ ಮದುವೆ ಗೊತ್ತಾಗುತ್ತದೆ. ಇದರಿಂದ ಮಹೇಶ ಸ್ವಲ್ಪ ಸಂತೋಷವಾಗಿ ಇರುತ್ತಾನೆ. ರವಿ ಹಾಗೂ ಪ್ರೀತಿಯ ಮದುವೆಯ ಹಿಂದಿನ ದಿನ ಮಹೇಶ ಪ್ರೀತಿಯನ್ನು ಮದುವೆ ಮಂಟಪಕ್ಕೆ ಕರೆದುಕೊಂಡು ಹೋಗಲು ಮನೆಗೆ ಬರುತ್ತಾನೆ. ಪ್ರೀತಿಯು ಮಂಟಪಕ್ಕೆ ಹೋಗಲು ಸಿದ್ಧವಾಗಿ ಕಾಯುತ್ತಿರುತ್ತಾಳೆ. ಆದರೆ ಅವಳನ್ನು ಕರೆದುಕೊಂಡು ಹೋಗಲು ರವಿ ಬರುತ್ತಾನೆಂದು ಅವಳಿಗೆ ಗೊತ್ತಿರುವುದಿಲ್ಲ. ಮಹೇಶನನ್ನು ನೋಡಿ ಅವಳಿಗೆ ಬೇರೆ ಆಲೋಚನೆ ತಲೆಗೆ ಬರುತ್ತದೆ. ಅವಳು ಮಹೇಶನನ್ನು ಬಿಡದಿ ಬಲವಂತವಾಗಿ ಅವನಿಂದ ಸುಖ ಬೇಕೆಂದು ಒತ್ತಾಯ ಮಾಡಿ ಅವನನ್ನು ರೂಮನ ಹಾಸಿಗೆ ಮೇಲೆ ಅವನನ್ನು ಎಳೆದಾಡಿ ಅವನಿಗೆ ಹಿಂಸೆ ನೀಡುತ್ತಾಳೆ. ಹಾಗೂ ಅವನಿಗೆ ಒಂದು ಬೆದರಿಕೆ ಹಾಕುತ್ತಾಳೆ. ನೀನು ನಾನು ಹೇಳಿದ ಹಾಗೆ ಕೇಳದಿದ್ದರೆ ನೀನು ನನ್ನನ್ನು ಬಾಲಾತ್ಕಾರ ಮಾಡಲು ಬಂದಿದ್ದೆ ಎಂದು ಹೇಳಿ ಎದರಿಸುತ್ತಾಳೆ. ಬೇರೆ ದಾರಿಯಿಲ್ಲದೆ ಮಹೇಶ ಸುಮ್ಮನೆ ಹಾಸಿಗೆ ಮೇಲೆ ಮಲಗಿಕೊಳ್ಳುತ್ತಾನೆ. ಆಗ ಪ್ರೀತಿ ನಿಧಾನವಾಗಿ ಅವನ ಮೈಮೇಲೆ ಕೈಹಾಕಿ ಸವರುತ್ತಾ ಇರುವಾಗ ಅವಳ ಫೋನಿಗೆ ರವಿ ಕಾಲ್ ಮಾಡಿ ಮನೆಯ ಹೊರಗೆ ಬಂದಿರುವುದಾಗಿ ಹೇಳುತ್ತಾನೆ. ತಕ್ಷಣ ಪ್ರೀತಿ ಮಹೇಶನಿಗೆ ಇಲ್ಲಿ ನಡೆದ ವಿಷಯ ರವಿಗೆ ಹೇಳಬಾರದು ಎಂದು ತಿಳಿಸುತ್ತಾಳೆ. ಮಹೇಶ ನಿಟ್ಟುಸಿರು ಬಿಡುತ್ತಾನೆ. ನಂತರ ಮರುದಿನ ರವಿ ಹಾಗೂ ಪ್ರೀತಿಯ ಮದುವೆಯಾಗುತ್ತದೆ. ಮುಂದಿನ 1 ತಿಂಗಳು ರವಿ ಹಾಗೂ ಪ್ರೀತಿ ಪ್ರವಾಸ ಹೋಗುತ್ತಾರೆ. ಮಹೇಶ ಮನೆಯಲ್ಲಿ ಆರಾಮವಾಗಿ ಕೆಲಸ ಮಾಡಿಕೊಂಡು ಇರುತ್ತಾನೆ. ಮಹೇಶನ ಕೆಲಸವನ್ನು ಮೆಚ್ಚಿ ಅವನನ್ನು ಮ್ಯಾನೇಜರ್ ಆಗಿ ನೇಮಿಸುತ್ತಾರೆ. ಇದರಿಂದ ಅವನ ಕಷ್ಟಗಳು ಕಡಿಮೆಯಾಗುತ್ತವೆ. ಸ್ವಲ್ಪ ದಿನಗಳಲ್ಲಿ ರವಿ ಹಾಗೂ ಪ್ರೀತಿ ವಾಪಸ್ ಮನೆಗೆ ಬರುತ್ತಾರೆ. ಮಹೇಶ ರವಿಯ ಬಳಿ ಹೋಗಿ ನಾನು ಬೇರೆ ಮನೆ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ರವಿ ಒಪ್ಪುವುದಿಲ್ಲ.
ಹಾಗೂ ಪ್ರೀತಿ ಸಹ ನೀವು ಇಲ್ಲಿಯೇ ಇರಬೇಕೆಂದು ಹಠ ಹಿಡಿಯುತ್ತಾಳೆ. ಆಗ ರವಿ ಒತ್ತಾಯ ಮಾಡಿ ಮಹೇಶನನ್ನು ಅವರ ಮನೆಯಲ್ಲಿಯೇ ಉಳಿಸಿಕೊಳ್ಳುತ್ತಾನೆ. ಆದರೆ ಒಂದು ದಿನ ಪ್ರೀತಿ ರವಿ ಮನೆಯಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಮತ್ತೆ ಮಹೇಶನನ್ನು ಬಲವಂತವಾಗಿ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಮಹೇಶನಿಗೆ ತನ್ನ ಕಷ್ಟದ ಸಮಯದಲ್ಲಿ ತನಗೆ ನೆರವಾದ ಸ್ನೇಹಿತನಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಮಾಡಲು ಮನಸ್ಸಿಲ್ಲ. ಆದರೆ ಪ್ರೀತಿಯ ಕೆಟ್ಟ ಆಲೋಚನೆ ಮಹೇಶನಿಗೆ ಸಹಿಸಲು ಆಗುತ್ತಿರಲಿಲ್ಲ. ಎಷ್ಟೇ ಬೇಡ ಎಂದು ಹೇಳಿದರೂ ಪ್ರೀತಿ ಆ ದಿನ ಮಹೇಶನನ್ನು ಹಿಂಸೆ ಮಾಡಿ, ಬೆದರಿಸಿ, ಒತ್ತಾಯದಿಂದ ಉಳಿಸಿಕೊಳ್ಳಲು ವ್ಯರ್ಥ ಪ್ರಯತ್ನ ಮಾಡುತ್ತಾಳೆ. ಆದರೆ ಮಹೇಶ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನನ್ನ ಸ್ನೇಹಿತನಿಗೆ ಮೋಸ ಮಾಡುವುದಿಲ್ಲ ಎಂದು ಹೇಳಿ ಪ್ರೀತಿಯನ್ನು ದೂರ ತಳ್ಳುತ್ತಾನೆ. ನಂತರ ಮನೆಯಿಂದ ಹೊರಗೆ ಹೋಗುತ್ತಾನೆ. ಇದರಿಂದ ಕೋಪಗೊಂಡ ಪ್ರೀತಿ ರವಿ ಮನೆಗೆ ಬಂದಾಗ ಮಹೇಶನ ಮೇಲೆ ಸುಳ್ಳು ಆರೋಪ ಮಾಡಿ ತನ್ನನ್ನು ಮಹೇಶ ಬಲಾತ್ಕಾರ ಮಾಡಲು ಬಂದಿದ್ದ ಎಂದು ಹೇಳಿ ರವಿಯ ಮನಸ್ಸಿನಲ್ಲಿ ಮಹೇಶನ ಬಗ್ಗೆ ದ್ವೇಷ ಬರುವಂತೆ ಮಾಡುತ್ತಾಳೆ. ಇದರಿಂದ ರವಿ ಮಹೇಶನನ್ನು ದ್ವೇಷಿಸುತ್ತಾ ಅವನು ಇರುವ ಗ್ಯಾಸ್ ಏಜೆನ್ಸಿ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಇತ್ತ ಮಹೇಶ ಸ್ನೇಹಿತನ ಸಂಸಾರ ಚೆನ್ನಾಗಿ ಇರಲಿ ಎಂದು ಯೋಚಿಸಿ ಅವನ ಮಾಲೀಕರ ಬಳಿ ತನ್ನನ್ನು ಬೇರೆ ಊರಿಗೆ ವರ್ಗಾವಣೆ ಮಾಡಿಸಿಕೊಂಡು ಬೆಂಗಳೂರನ್ನು ಬಿಟ್ಟು ತಂದೆತಾಯಿಯ ಜೊತೆ ಸ್ವಂತ ಸಂಸಾರ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ನಡೆಸುತ್ತಾನೆ. ಗೆಳೆಯರೇ, ನನ್ನ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.